ನನಗೇನಾಗೋದಿಲ್ಲ, ನಾ ಜೀರೋ ಆಗಲಿಕ್ಕೂ ತಯಾರಿದ್ದೇನೆ, ನಾ ಹೀರೋ ಆಗಲಿಕ್ಕೂ ತಯಾರಿದ್ದೇನೆ. ನನಗೆ MLC ಟಿಕೆಟ್ ಕೊಟ್ಟಾಗ ಭಾಳಷ್ಟು ಮಾತಾಡಿದ್ರು, ಯತ್ನಾಳಂದು ಮುಗೀತತ್ತೇಳಿ. ಅದು ಜನವು ನಾನು ಮುಗಿಸಲಿಲ್ಲ. ಒಂದು ಚಾನಲ್ದವ್ರಂತೂ ನನ್ನ ಬಗ್ಗೆ ಏನು ಹೇಳಿದ್ರು ಅಂದ್ರೆ ಯತ್ನಾಳಂದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂದರು. ಆದರೆ ಜನರ ಮುಂದೆ ನ್ಯಾಯ ಕೊಡೋ ಮುಂದೆ ಯಾವ ಸರ್ವೆಗಳು ಏನೂ ಆಗೋದಿಲ್ಲ. ನೀವು ಅಷ್ಟೇ ವಿಜೇಂದ್ರನ ವೈಭವೀಕರಣ ಮಾಡ್ಬೋದು, ಯಾಕಂದ್ರೆ ಅವ್ರ ಬಳಿ ಭ್ರಷ್ಟಾಚಾರದ ಸಾಕಷ್ಟು ದುಡ್ಡಿದೆ. ಸುಮಾರು 10,000 ಕೋಟಿ ಗಟ್ಟಲೆ ದುಡ್ಡು ಲೂಟಿನಿ ಮಾಡ್ಯಾರ. ರಾಜ್ಯದ್ದು ದುಬೈದಲ್ಲಿ ಆಸ್ತಿ ಮಾಡ್ಯಾರ, ಮಾರಿಷಸ್ನಲ್ಲಿ ಆಸ್ತಿ ಮಾಡ್ಯಾರ. ನಾವೇನು ಎಲ್ಲಿಯೂ ಏನು ನಮ್ಮ ದೇಶ ಬಿಟ್ಟು ಎಲ್ಲಿಯೂ ಆಸ್ತಿ ಮಾಡಿಲ್ಲ, ನಮ್ಮ ರಾಜ್ಯ ಬಿಟ್ಟು ಹೊರಗೆ ಏನೂ ಇಲ್ಲ. ಅದಕ್ಕೆ ನಮ್ಮ ಬಗ್ಗೆ ನಿಮಗೆ ಅಲರ್ಜಿ ಇದ್ದರೆ ಕೆಲವೊಂದು ಮಾಧ್ಯಮಗಳಿಗೆ ವಿನಂತಿ ಮಾಡ್ಕೊತೀನಿ, ನಮ್ಮನ್ನು ಬಿಡಿ. ಇಲ್ಲ, ಕೆಲವೊಂದತ್ತೆ ಹೇಳಕತ್ತೀನಿ, ಕೆಲವೊಂದು ಚಾನಲ್ಗಳು ನಿಮ್ಗೆ ಅಲರ್ಜಿ ಇದ್ರೆ ಬಿಟ್ಬಿಡಿ. ಯತ್ನಾಳ್ ನಾನು ಜೀವನ ಮಾಡ್ಕೊತೀನಿ. ನಾ ಹೆಂಗೆ ಬರ್ತೀನಿ ನೀವು ನೋಡಕತ್ರಿ. ನೀವು ಯಾರು ವಿರೋಧ ಮಾಡೋರು ಸಹಿತ ಒಂದು ದಿವಸ ಹೌದು ಯತ್ನಾಳು ಹೇಳಿದ ಸತ್ಯ, MLC ಆದಾಗ ಹಿಂಗೆ ಅಂದರು, ನಾ ಹೆಂಗೆ ಗೆದ್ದು ಬರ್ತೀನಿ, ಹೆಂಗೆ ಕರ್ನಾಟಕ ಮುಖ್ಯಮಂತ್ರಿ ಆಗ್ತೀನಿ. ಇವತ್ತು ನಾ ಜೋಕರ್ ಆಗಿರ್ಬೋದು, ನಿಮಗೆ ಈ ಜೋಕರ್ನೇ ಒಂದು ದಿವಸ ಈ ರಾಜ್ಯವನ್ನು ಆಳ್ತಾನೆ.